ನಮಸ್ತೆ. ಇಂದಿನ ಸಂಚಿಕೆಯಲ್ಲಿ ಶಾಂತಿಯವರು ಇನ್ನೂ ಎದ್ದೇ ಇಲ್ಲಲ್ವಾ ಮಹಾರಾಣಿ ಎಂದು ಹೇಳ್ತಾಳೆ. ಇವಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ನನ್ನ ಮೇಲೆ ಭಯ ಭಕ್ತಿ ಅನ್ನೋದೇ ಇಲ್ವಾ? ಕಾಪಿ ಇಲ್ಲದೆ ತಲೆ ಚಿಟ್ಟಿ ಹಿಡ್ದಿದೆ, ಹೋಗಿ ನಾನೇ ಎಬ್ಬಿಸ್ತೇನೆ ಆಕಿನ ಅಂತ ಹೋಗ್ತಾಳೆ ಶಾಂತಿ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಏನಿದು ಅಂತಾಳೆ. ಸ್ನಾನ ಮಾಡಿದ್ದೀನತ್ತೆ, ತಲೆ ಸ್ನಾನ ಅಂತಾಳೆ. ಯಾರನ್ನು ಕೇಳಿ ಮಾಡಿದ್ದೀನಿ ನೀನು ಅಂತಾಳೆ. ಅಷ್ಟೊತ್ತಿಗೆ ಮೀನಾ ಏನು ಅತ್ತೆ ಅಂತಂದು, ನನಗೆ ಕಾಪಿ ಮಾಡಿಕೊಡು ಅಂತಂದು. 10 ನಿಮಿಷ ಅತ್ತೆ ಮಾಡಿಕೊಡ್ತೆ ಅಂತ ಮೀನಾ ಹೋಗ್ತಾಳೆ. ಅಯ್ಯೋ ಇವಳು ಇಷ್ಟು ಕಥೆಯಲ್ಲಿ ಅನ್ನಷ್ಟರಲ್ಲಿ ಮನೋಜ ಎದ್ದು ಬರ್ತಾನೆ. ಮನೋಜ್ ಎದ್ದು ಬಂದು ಅಮ್ಮ ಅಂತ ಹೇಳ್ತಾನೆ. ಅವಾಗ ಯಾಕಪ್ಪ, ಏನು ಕಂದ, ಇನ್ನೂ ಇನ್ನೂ ನಿದ್ದೆ ಆಗಿಲ್ವಾ ಅಂತ ಅವರ ತಾಯಿಯವರು ಕೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲ ಅಮ್ಮ ಅಂತ ಹೇಳ್ತಾನೆ. 9 ಗಂಟೆಗೆ ಮನ್ಕೊಂಡಿದ್ನಮ್ಮ, ಆದರೂ ನಿದ್ದೆ ಆಗಲಿಲ್ಲ ಅಂತ ಮನೋಜ್ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ರೋಹಿಣಿ ಯಾಕೋ ಹೀಗೆ ನಿದ್ದೆ ಆಗಿಲ್ಲ ಅಂತ ಕೇಳ್ತಾರೆ. ರೋಹಿಣಿಯವರು ಅಷ್ಟೊತ್ತಿಗೆ ಬರ್ತಾರೆ. ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಅಮ್ಮ, ಕಾಫಿ ಆಯಿತಾ ಅಂತ ಕೇಳ್ತಾರೆ. ಏನಮ್ಮ ಇವನಿಗೆ ನಿದ್ದೆನೇ ಸರಿಯಾಗಿಲ್ವಂತೆ ಅಂತ ಶಾಂತಿಯವರು ಕೇಳ್ತಾರೆ. ಇಲ್ಲ ಅತ್ತೆ, ನಾನು ಅಕೌಂಟ್ ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವ್ರಿಗೆ ಎಲ್ಲ ಬಿಡಿಸಿ ಹೇಳಬೇಕೇನಮ್ಮ ನಿಮಗೆ ಶಾಂತಿಯವರು ಹೇಳ್ತಾರೆ. ನೀವು ಮನೆಗೆ ಲೇಟಾಗಿ ಹೇಳೋಕ್ಕಾಗಲ್ವ ಅಂತ ಹೇಳ್ತಾರೆ ಶಾಂತಿಯವರು. ಆಗ ಮನೋಜ್ ನಾನು ಆಫೀಸ್ಗೆ ಹೋಗಲ್ವಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ರೋಹಿಣಿಯವರು ನೀವು ಆಫೀಸ್ಗೆ ಹೋಗಲ್ವಾ ಅಂತ ಹೇಳ್ತಾನೆ. ಆಗ ಇಲ್ಲ, ನಾವು ಆಫೀಸಿಗಲ್ಲ ಶೋರೂಮ್ಗೆ ಹೋಗೋದಲ್ವ ಅಂತ ಹೇಳ್ತಾರೆ. ರೋಹಿಣಿ ಆಗ ಒಳಗಡೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಮ್ಮ ಹೇಗಮ್ಮ ನಾನು ಮೇಂಟೈನ್ ಮಾಡಿದೆ ಅಂತ ಮನೋಜ್ ಅವ್ರು ಹೇಳ್ತಾರೆ. ಆಗ ಶಾಂತಿಯವರು ಒಂದು ಹಾಡು ಹೇಳ್ತಾರೆ. ನೀನು ಪಡ್ಕೊಂಡಿದ್ದೆ ಪುಣ್ಯ ಕಣಪ್ಪ ಅಂತ ಒಂದು ಹಾಡು ಹೇಳ್ತಾರೆ. ಅಷ್ಟೊತ್ತಿಗೆ ಕಟ್ ಮಾಡಿದರೆ ರವಿ ಮತ್ತು ಕನಕ ಅವ್ರದ್ದು ತೋರಿಸ್ತಾರೆ. ಹೂ ಕೊಡೋಕ್ಕೆ ಬಂದಿರೋದು ಪಂಚರ್ ಆಗಿರುತ್ತೆ ಕನಕ ಅವರ ಸೈಕಲ್ಲು. ಆಗ ಕನಕ ಅವರು ಕೇಳ್ತಾರೆ ರವಿಗೆ, ಇನ್ನು ನಿನ್ನ ಲವ್ವಿನ ವಿಷಯ ಎಲ್ಲಿಗೆ ಬಂತು ಅಂತ ಕೇಳ್ತಾರೆ. ರವಿ ಕನಕ ನೀ ಅತ್ತಿಗೆಗೆ ಹೇಳಬೇಡ, ಅತ್ತಿಗೆ ಸೂರ್ಯಂಗೆ ಹೇಳ್ತಾರೆ, ಮೊದಲೇ ನಮ್ಮಪ್ಪಂಗೂ ಅವರಪ್ಪಂಗೂ ಬರಲ್ಲ, ನಾನೇ ಟೈಮ್ ನೋಡ್ಕೊಂಡು ಹೇಳ್ತೀನಿ ಅಂತ ರವಿ ಹೇಳ್ತಾನೆ. ಆವಾಗ ಕನಕ ರವಿ ಬೈಕ್ ಹತ್ಕೊಂಡು ಹೋಗ್ತಾರೆ. ಶಾಂತಿ ಫ್ರೆಂಡ್ ಅವ್ರು ನೋಡಿ ಇವನ್ ಬೈಕ್ ಪ್ಯಾಸೆಂಜರ್ ಥರ ಇಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆಗ ಕಸ್ತೂರಿ ಅವರು ಶಾಂತಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೇಳ್ತಾಳೆ, ಶಾಂತಿ ಇಲ್ಲಿ ಯಾವ್ಯಾವ ರೀತಿ ಡೊಂಬರಾಟ ನಡೀತಾ ಇದೆ ಗೊತ್ತಾ ಅಂತ ಹೇಳ್ತಾಳೆ. ಆಗ ಶಾಂತಿ ಕಸ್ತೂರಿಗೆ ನಾನೇ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ, ನಿನಗೆ ನೀನೇ ಮಾಡಿದೆಯಲ್ಲ ಅಂತ ಹೇಳ್ತಾಳೆ. ಆವಾಗ ಕಸ್ತೂರಿ ನಿನ್ನ ಮಗ ಅಂತ ಹೇಳ್ತಾರೆ. ನನ್ನ ಮಗನ ಬ್ರೆಡ್ಗೆ ಜಾಮ್ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತ ಶಾಂತಿ ಹೇಳ್ತಾರೆ. ಅಲ್ಲ ಕಣೆ ಅಂತ ಹೇಳಿದಾಗ ಸೂರ್ಯನ ಇನ್ನೂ ಬಿದ್ಕೊಂಡಿದ್ದಾನೆ ಅವನು, ಮನೆ ಹಾಳ ಅಂತ ಹೇಳ್ತಾಳೆ. ಮನೆ ಹಾಳ ಅವನು. ಸೂರ್ಯ ಗುಂಟೂರಿದ್ದಂಗೆ, ಮೀನಾ ಮೆಣಸಿನ್ಕಾಯಿ ಇದ್ದಂಗೆ, ಹಾಕಿ ನಮ್ಮನ್ನು ಸರಿಯಾಗಿ ರುಬ್ತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಆಗ ಶಾಂತಿ, ನಿನ್ನ ಸಣ್ಣ ಮಗ ಎಲ್ಲಿ, ರವಿ ಎಲ್ಲಿ ಅಂತ ಕೇಳಿದಾಗ ಶಾಂತಿ ಹೇಳ್ತಾರೆ, ರೆಸ್ಟೋರೆಂಟಿಗೆ ಹೋಗಿದ್ದಾನೆ. ರೆಸ್ಟೋರೆಂಟಿಗೆ ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ ಅವನು ಇಲ್ಲಿ 2 ಹುಡುಗಿಯರ ಜೊತೆ ತಿರುಗಾಡ್ತಾ ಇದ್ದಾನೆ. ಹುಡುಗಿ ಹೇಗಿದ್ದಾಳೆ ಅಂತ ಕೇಳ್ತಾಳೆ ಶಾಂತಿ. ಅಷ್ಟೊತ್ತಿಗೆ ಆ ಹುಡುಗಿನ ತೆಳ್ಳಗೆ ಬೆಳ್ಳಗೆ ಸೂಪರ್ ಆಗಿದ್ದಾಳೆ, ಮಾಡೆಲ್ ಥರ ಇದ್ದಾಳೆ ಅಂತ ಹೇಳ್ತಾರೆ ಕಸ್ತೂರಿಯವರು. ಆಗ ಹೌದಾ, ನೀವು ಫಾಲೋ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಅವ್ರ ಮನೆ ಎಲ್ಲಿದೆ ಅಂತ, ಅವ್ರ ಹತ್ರ ತುಂಬ ದುಡ್ಡಿದೆಯಾ, ಇರ್ಬೋದಾ ಅಂತ ಹೇಳ್ತಾಳೆ ಶಾಂತಿಯವರು. ಸುಮ್ಮನಿರೇ ಶಾಂತಿ, ಅವಳ ಹೇಗಂದರೆ ಚೂಡಿದಾರ ಉಟ್ಕೊಂಡು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಸ್ಲಿಪ್ಪರ್ ಹಿಡ್ಕೊಂಡು ಹಳೆ ಸೈಕಲ್ ಇಟ್ಕೊಂಡವಳು ಅಂತ ಹೇಳ್ತಾಳೆ. ಆಗ ಯಾರೇ ಅವಳು ಕಸ್ತೂರಿ ಅಂತ ಕೇಳಿದಾಗ ಅವಳ ಮೀನಾ ತಂಗಿ ಕನಕ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಶಾಂತಿಯವರು ಶಾಕ್ ಆಗ್ತಾರೆ. ರವಿಗೇನಾದರೂ ಗೊತ್ತಾದರೆ ಬೇರೆ ಥರ ಟರ್ನ್ ಆಗ್ಬೋದು. ಈಗಿನ ಕಾಲದಲ್ಲಿ ಹುಡುಗರು ಏನು ಮಾಡಬೇಡ ಅಂತಿರೋ ಅದನ್ನೇ ಮಾಡ್ತಾರೆ ಅಂತ ಕಸ್ತೂರಿ ಹೇಳ್ತಾರೆ. ನೀನು ಮೊದಲು ಅವನಿಗೆ ಒಂದು ಕಡೆನೂ ಹುಡುಗಿ ನೋಡಿ ಮದುವೆ ಮಾಡಿಬಿಡು, ಇಲ್ಲಾಂದರೆ ಅವನು ಮಾತು ಕೇಳಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಆವಾಗ ಶಾಂತಿ ಎಲ್ಲಾದರೂ ಒಂದು ರೋಹಿಣಿ ಥರನೇ ದೊಡ್ಡ ಸಂಬಂಧನ ಹುಡುಕಿ ಅಂತ ಹೇಳ್ತಾಳೆ. ಆಗ ರೋಹಿಣಿ ಅಂತವಳು ಲಕ್ಷಕ್ಕೊಬ್ಬರು, ಇವನಿಗೆ ಸಿಂಗಾಪುರದ್ದು ಹುಡ್ಕೋಣ ಬಿಡು ಅಂತ ಹೇಳ್ತಾಳೆ. ನೀನು ಕಣ್ಣಾಡಿಸ್ತಾ ಇರು, ನಾನು ಹುಡುಕ್ತೀನಿ ಅಂತ ಕಸ್ತೂರಿ ಹೇಳ್ತಾರೆ. ಹೇಳಿ ಸರಿತೋ ಅಂತ ಫೋನನ್ನು ಇಡ್ತಾರೆ. ಅಷ್ಟೊತ್ತಿಗೆ ಕಟ್ ಮಾಡಿದ್ರೆ ರೋಹಿಣಿ ಮನೋಜ್ ಅವ್ರದ್ದು. ರೋಹಿಣಿ ಕೂತ್ಕೊಂಡಿರ್ತಾಳೆ ಸೋಫಾದ ಮೇಲೆ. ಮನೋಜ್ ಬರ್ತಾರೆ. ಏನಾಯಿತು ರೋಹಿಣಿ, ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ವಾ ಅಂತ ಕೇಳ್ತಾನೆ. ನನಗೆ ಈ ಮನೇಲಿ ಆಗ್ತಾ ಇರೋದು ಬಹಳ ತಲೆನೋವಾಗಿಬಿಟ್ಟಿದೆ ಅಂತ ಹೇಳ್ತಾಳೆ ರೋಹಿಣಿ. ಆಗ ಅವರಮ್ಮ ಬಂದು ಬಾಗ್ಲ ಹತ್ರ ಬಡಿಯೋಷ್ಟರಲ್ಲಿ ಮತ್ತೆ ಅವ್ರ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಾಳೆ. ಆಗ ರೋಹಿಣಿಯವರು, ನೀವು ಟಿಕೆಟ್ಗೆ ದುಡ್ಡು ಕೊಟ್ಟು ಬುಕ್ ಮಾಡಿರೋದಕ್ಕೆ ನನಗೆ ಹೇಳಲೇ ಇಲ್ಲ ಅಂತ ಹೇಳ್ತಾಳೆ.
ಅಲ್ಲ, ನನಗೆ ಹೇಳೇ ಇಲ್ಲಲ್ಲ ನೀನು ಅತ್ತೆ ಕೊಟ್ಟಿರೋದನ್ನು ಅಂತ ಹೇಳ್ತಾರೆ. ಅವರ ಅತ್ತೆ ಅಲ್ಲೇ ಬಾಗ್ಲ ಹತ್ರನೇ ಕೇಳಿಸ್ಕೊಳ್ತಾ ಇರ್ತಾರೆ ಕದ್ದು. ಕಡೆಗೆ ನನಗೆ ಗೊತ್ತಿರಲಿಲ್ಲಮ್ಮ, ನೀನು ಸೂರ್ಯನ ಥರನೇ ನನಗೂ ಈ ಥರನೇ ಕಳ್ಳ ಅಂತ ಅನ್ನಿಸ್ತಾ ಇದೆಯಾ ಅಂತ ಮನೋಜ್ ಅವರು ಹೇಳ್ತಾರೆ. ಆಗ ಇಲ್ಲ, ಆ ಥರ ಏನೂ ಇಲ್ಲ, 1,000 2,000 ಆಗಿದ್ದರೆ ಹೇಗಾದರೂ ಮ್ಯಾನೇಜ್ ಅಂದರೆ ಮರ್ತೋಗಿದೆ ಅಂದರೆ ಓಕೆ ಅನ್ಬೋದು. ಆದರೆ ಇಷ್ಟು ದೊಡ್ಡ ಅಮೌಂಟನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಅಂತ ರೋಹಿಣಿಯವರು ಕೇಳ್ತಾರೆ. ರೋಹಿಣಿಯವರು ಮನೋಜ್ ಅವರಿಗೆ ಕೇಳ್ತಾರೆ. ಆಗ ಮನೋಜ್ ಅವರು ಹೇಳ್ತಾರೆ, ಅಂದರೆ ನಿನ್ನ ಅರ್ಥ ಏನು, ನಾನೇ ಮಾಡಿದ್ದೀನಿ ಅಂತನಾ, ನಾನೇ ಕದ್ದಿದ್ದೀನಿ ಅಂತನಾ ಅಂತ ಹೇಳ್ತಾರೆ. ಇಲ್ಲ, ನೀನಂತ ಅಲ್ಲ, ಆದರೆ ಪೊಲೀಸು ಅವರೆಲ್ಲ ಬಂದಿದ್ದರೆ, ಅವರು ಏಜೆಂಟ್ ಅವರು ಟಿಕೆಟ್ ತೆಗೆದುಕೊಂಡು ಬರದೇ ಇದ್ದಿದ್ರೆ ನಿನ್ನ ಮೇಲೆ ಪೊಲೀಸ್ ಕೇಸ್ ಆಗ್ತಾ ಇತ್ತಿತ್ತು. ಆಗ ನಿನ್ನ ಮೊದಲು ಅರೆಸ್ಟ್ ಮಾಡ್ತಿದ್ರು, ಯಾಕಂದರೆ ಅತ್ತೆಯವರು ದುಡ್ಡು ಕೊಟ್ಟಿದ್ದು ನಿನಗೆ ಅಂತ ರೋಹಿಣಿಯವರು ಹೇಳ್ತಾರೆ. ಅಷ್ಟೊತ್ತಿಗೆ ಅವರು ಬಾಗಿಲ ತೆಗೆದು ಒಳಗಡೆ ಬರ್ತಾರೆ ಶಾಂತಿಯವರು. ಇಲ್ಲಮ್ಮ, ನನಗೆ ನಿಜವಾಗ್ಲೂ ಮರ್ತೋಗಿದೆ, ನಾನು ದೊಡ್ಡ ಮೆಂಟಲ್ಲು ಅಂತ ಹೇಳ್ತಾರೆ. ಇಲ್ಲ ಅತ್ತೆ, ಆ ಥರ ಏನೂ ಇಲ್ಲ ಅಂತ ಹೇಳ್ತಾರೆ. ಇಲ್ಲಮ್ಮ, ನಾನು ನಿಜವಾಗ್ಲೂ ಮರ್ತೋಗಿದೆ ಅಂತ ಹೇಳ್ತಾರೆ. ಏನೋ ಇದು ಮೈಂಡ್ ಬ್ಲಾಕ್ ಅಂತ ಮನೋಜ್ ಅವರು ಹೇಳ್ತಾರೆ. ಅಮ್ಮಂಗೆ ಮೈಂಡ್ ಬ್ಲಾಕ್ ಥರ ಆಗಿತ್ತು, ಅದಕ್ಕೆ ಎಲ್ಲ ಮರೆತು ಹೋಗಿದ್ರು ಅಂತ ಮನೋಜ್ ಅವರು ಹೇಳ್ತಾರೆ. ರೋಹಿಣಿಯವರು ಆವಾಗ ಬಹಳ ಅಪ್ಸೆಟ್ಟಿಂದ, ಅಮ್ಮ ಇಲ್ಲಮ್ಮ, ಈ ಥರ ಆಗಿದ್ದರೆ ಬಹಳ ತೊಂದರೆ ಆಗ್ತಿತ್ತು. ಆಗ ಒಂದ್ಸರಿ ಆಗ ಶಾಂತಿಯವರು, ಇಲ್ಲ ರೋಹಿಣಿ, ಒಂದ್ಸರಿ ಪೊಲೀಸರು ಬಂದು ಅವನನ್ನು ಮೀನನ ತಮ್ಮನ್ನ ಮಂಜುನ ಕಳ್ಳ ಅಂತ ಹೇಳಿದ್ರಲ್ಲ, ಅವನೇ ಬಂದು ಹೋಗ್ತಾ ಇರ್ತಿದ್ದ, ಅದಕ್ಕೋಸ್ಕರ ಅವನೇ ಕದ್ದಿರ್ಬೋದು ಅಂದ್ಕೊಂಡೆ. ನಾನು ಬೇರೂರಲ್ಲಿ ಇಟ್ಟಿದ್ದನ್ನು ನೆನಪಿದೆ, ಆದರೆ ಮನೋಜ್ಗೆ ಕೊಟ್ಟಿದ್ದೇ ಮರೆತು ಹೋಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ ಶಾಂತಿಯವರು. ನನಗೆ ಸೂರ್ಯ ಮತ್ತು ಮೀನಾ ಅವರು ಬಹಳ ಟಾರ್ಚರ್ ಕೊಡೋದ್ರಿಂದ ಎಲ್ಲ ಮರೆತು ಹೋಗ್ಬಿಟ್ಟಿದ್ದೀನಮ್ಮ ಅಂತ ಹೇಳ್ತಾರೆ. ಇದ್ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಮ್ಮ, ನಿನಗೆ ಬಿಸಿ ಜ್ಯೂಸ್ ಅಂತ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಬಿಸಿ ಜ್ಯೂಸ್ ಅಲ್ಲಮ್ಮ, ABC ಜ್ಯೂಸ್ ಅಂತ ಮನೋಜ್ ಅವರು ಹೇಳ್ತಾರೆ. ನೋಡ್ದೇನಮ್ಮ, ಟೆನ್ಷನಲ್ಲಿ ಎಲ್ಲ ಮರ್ತು ಹೋಗ್ತಾ ಇದ್ದೀನಿ, ನನಗೆ ಎಲ್ಲ ಮರ್ತು ಹೋಗ್ತಾ ಇದೆ ಅಂತ ರೋಹಿಣಿಗೆ ಶಾಂತಿಯವರು ಹೇಳ್ತಾರೆ. ಜ್ಯೂಸ್ ಕುಡಿದ್ಬಿಟ್ಟು ನೀನು ಪಾರ್ಲರ್ಗೆ ಹೋಗಮ್ಮ ಅಂತ ಹೇಳಿ ಶಾಂತಿಯವರು ಜ್ಯೂಸ್ ತರೋದಕ್ಕೆ ಹೋಗ್ತಾರೆ. ಅವ್ರ ಹಿಂದೆ ಮನೋಜ್ ಅವರು ಹೋಗ್ತಾರೆ. ಸಕ್ಕರೆ ಜಾಸ್ತಿ ಹಾಕಮ್ಮ ಅಂತ. ಸೂರ್ಯ ಅವರು ರೂಮಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು, ಎಲ್ಲರೂ ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಎಲ್ಲರಿಗೂ ಕರೀತಾರೆ. ಕೇಳಿಸ್ತಾ ಇಲ್ವಾ ಯಾರಿಗೂ ನಾ ಕೂಗ್ತಾ ಇರೋದು, ಎಲ್ಲರೂ ಹೊರಗಡೆ ಬರ್ತೀರಾ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತೀರಿ, ಏನಾಯ್ತು ರೀ ನಿಮಗೆ, ಯಾಕೆ ಈ ಥರ ಕಿರ್ಚ್ತಾ ಇದ್ದೀರಾ, ಏನಾಯ್ತು ರೀ, ಸುಮ್ಮನೆ ಇರ್ರಿ ಅಂತ ಮೀನಾ ಅವರು ಹೇಳ್ತಾರೆ. ಆಗ ಮತ್ತೊಂದು ಸರಿ ಜೋರಾಗಿ ಕಿರುಕ್ತಾರೆ. ಆಗ ಅವರಪ್ಪರು ಬರ್ತಾರೆ. ಅವರ ಹಿಂದೆ ಅವರ ತಾಯಿನೂ ಬರ್ತಾರೆ. ಏನಾಯಿತು ನಿನಗೆ, ಈ ಥರ ಸೊಪ್ಪು ಅಂತ ತರಕಾರಿ ಮಾರೋರ ಥರ ಕಿರ್ಚ್ತಾ ಇದೆಯಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ. ಬಂದು ಹೇಳ್ತಾರೆ, ಏನಾಯಿತು ಅಂತ. ಏನೂ ಇಲ್ಲ, ಈ ಥರ ಗಲಾಟೆ ಆಗೋದು, ರಾತ್ರಿ ನಾನು ಒಳಗಡೆ ಲಾಕ್ ಆಗೋದು ಅಂತ ಸೂರ್ಯ ಹೇಳ್ತಾರೆ. ಯಾಕೋ ಏನಾಯ್ತು ಅಂದಾಗ, ಕಡೆಗೆ ನೋಡು, ನೀನು ದುಡ್ಡನ್ನು ತೆಗೆದುಕೊಂಡು ಈ ಪೆಂಗನಿಗೆ ಕೊಟ್ಬಿಟ್ಟೆ, ಮುಂದಾಗೋ ಪರಿಣಾಮ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಏನು ರೀ ಇದು ಅಂತ ಮೀನಾ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಏನಾಯಿತು ಬಿಡಿಸಿ ಹೇಳು ಅಂತ ಅವ್ರ ತಂದೆಯವರು ಹೇಳ್ತಾರೆ. ಅಷ್ಟೊತ್ತಿಗೆ ಇವತ್ತಿನ ಈ ಸಂಚಿಕೆ ಮುಗಿಯುತ್ತೆ.